Hello, welcome to the series on interesting topics in Ayurveda episode 5. ಎಲ್ಲ ವೆಜಿಟೇರಿಯನ್ ಪೀಪಲ್ಗೂ ಆಲೂ ಆ್ಯಂಡ್ ಪನ್ನೀರ್ ಆರ್ ದ ಸ್ಪೆಷಲ್ ಫುಡ್ಸ್. ಏನು ಮಾಡಿದ್ರು ಆಲೂ ಸ್ಟಫಿಂಗ್ ಇದ್ದೇ ಇರುತ್ತೆ, ಇಲ್ಲಾಂದ್ರೆ ಆಲೂ ಫ್ರೈಸ್ ಇರುತ್ತೆ, ಆರೆಲ್ಸ್ ಆಲೂ ಬೇಸ್ಡ್ ಏನಾದ್ರು ಒಂದು ಐಟಮ್ ಇದ್ದೇ ಇರುತ್ತೆ. ಬಟ್ ಆಯುರ್ವೇದ ಪ್ರಕಾರ ಫುಡ್ ಐಟಮ್ಸ್ನ 2 ಕ್ಯಾಟಗರಿಯಾಗಿ ಡಿವೈಡ್ ಮಾಡಿದ್ದಾರೆ. ಒಂದು ಕ್ಯಾಟಗರಿ ಏನಂದರೆ ನ್ಯಾಚುರಲಿ ಬೆನಿಫಿಷಿಯಲ್, ಸೆಕೆಂಡ್ ಕ್ಯಾಟಗರಿ ಲೀಸ್ಟ್ ಬೆನಿಫಿಷಿಯಲ್. ಸೊ ಅದರಲ್ಲಿ ಕಂದದ್ರವ್ಯ ಅಂತ ಹೇಳಿದ್ದಾರೆ. ಕಂದದ್ರವ್ಯ ಅಂದರೆ ಭೂಮಿಯ ಒಳಗಡೆ ಬೆಳೆಯುವಂಥ ಪದಾರ್ಥಗಳು, ಅಂದರೆ ಹಾಲು, ಗೆಣಸು, ಮೂಲಂಗಿ, ಶುಂಠಿ ಈ ಥರದ್ದು. ಸೊ ಆ ಕಂದದ್ರವ್ಯದಲ್ಲಿ ಆಲೂ ಇಸ್ ದ ಲೀಸ್ಟ್ ಬೆನಿಫಿಷಿಯಲ್ ಅಂತ ಹೇಳಿದ್ದಾರೆ. ಸೊ ಆಲೂನ ಲೀಸ್ಟ್ ಬೆನಿಫಿಷಿಯಲ್ ಕ್ಯಾಟಗರಿಯಲ್ಲಿ ಹೇಳಿದ್ದಾರೆ, ಇದು ಅಹಿತಕರ ಅಂತ ಹೇಳಿದ್ದಾರೆ. ಆ್ಯಂಡ್ ಅದೇ ಕಂದದ್ರವ್ಯದಲ್ಲಿ ತುಂಬ ಶ್ರೇಷ್ಠವಾದಂಥದ್ದು, ಹೈಲಿ ಬೆನಿಫಿಷಿಯಲ್ ಇರುವಂಥದ್ದು ಶುಂಠಿ ಅಂತ ಉಲ್ಲೇಖ ಮಾಡಿದ್ದಾರೆ. ಸೊ ಆಲೂನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು ಅಂತ ಅಲ್ಲ, ಬಟ್ ಲಿಮಿಟಲ್ಲಿ ತಿನ್ನಬೇಕು, ಬಿಕಾಸ್ ಬ್ಯಾಲೆನ್ಸ್ ಈಸ್ ದ ಕೀ. ಸೊ ಇದಾಗಿತ್ತು ಇವತ್ತಿನ ಟಾಪಿಕ್. ಥ್ಯಾಂಕ್ ಯು.